ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ರೆಸಿಪಿ ಬಂದು ಅವಲಕ್ಕಿ ಒಗ್ಗರಣೆ ಯಾವ ರೀತಿ ಮಾಡಬೇಕೆಂದು ನಿಮಗೆ ತಿಳಿಸ್ತಾ ಇದ್ದೀನಿ. ಮೊದಲಿಗೆ ಬಾಣಲೆ ಇಟ್ಟು ಬಾಣಲಿಗೆ ಆದಮೇಲೆ ಎಣ್ಣೆ ಹಾಕಬೇಕು. ನಮಗೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಹಾಕಬೇಕು. ಸಾಸಿವೆ ಜೀರಿಗೆ ಚಟಪಟ ಅನ್ನುವಾಗ ಸ್ವಲ್ಪ ಶೇಂಗಾ ಬೀಜ, ಶೇಂಗಾ ಕೊಟ್ಟು ಮೇಲೆ ಸಿಪ್ಪೆ ತೆಗೆದು ಹಾಕಬೇಕು. ನಾನು ಚಿತ್ರಾನ್ನಕ್ಕೆ ಯಾವ ರೀತಿ ಹಾಕ್ತೀವಿ ಒಗ್ಗರಣೆಗೆ ಅದೇ ರೀತಿಯೇ ಹಾಕಿದ್ದೀನಿ. ಶೇಂಗಾ ಬೀಜ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಇದನ್ನು ಹುರ್ಕೋಬೇಕು ಒಗ್ಗರಣೆ. ಆಮೇಲೆ ಹಸಿ ಕರಿಬೇವು ಅಂದರೆ ಒಗ್ಗರಣೆಗೆ ಮತ್ತು ಕರಿಬೇವು ಹಾಕಬೇಕು. ಒಂದು ಸ್ವಲ್ಪ ಶೇಂಗಾ ಬ್ರೌನ್ ಕಲರ್ ಆಗಬೇಕು, ಚೆನ್ನಾಗಿ ಬಾಯಲ್ಲಿ ಸಿಗುತ್ತೆ ಅವಲಕ್ಕಿಗೆ. ಆಮೇಲೆ ಸ್ವಲ್ಪ ಹಸಿ ಕರಿಬೇವು ಒಗ್ಗರಣೆಗೆ. ಹಸಿ ಕರಿಬೇವು ಹಾಕಿ ಚಟಪಟ ಒಗ್ಗರಣೆ ಹಾಕಿದ ಮೇಲೆ ನಾವು ಕೊಯ್ದಿಟ್ಟ ಉಳ್ಳಾಗಡ್ಡಿ ಮತ್ತು ಹಸಿಮೆಣಸಿನ್ಕಾಯಿ ಎರಡನ್ನೂ ಹಾಕಬೇಕು. ಚೆನ್ನಾಗಿ ನಮಗೆ ಅವಲಕ್ಕಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಮತ್ತೆ ಒಂದು ಬಾರಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಮತ್ತು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಒಂದು ಅರ್ಧ ಚಿಟಿಕೆ ಅರಿಶಿಣ ಇವೆರಡನ್ನೂ ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಮತ್ತು ಪ್ಲೇಟ್ ಮುಚ್ಚಿಡಬೇಕು. ಆಮೇಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಬೆಂದಮೇಲೆ ನಾವು ಕೊಯ್ದಿಟ್ಟ ಟೊಮೊಟೊ ಒಂದು 3-4 ಕೊಯ್ದಿಟ್ಟ ಟೊಮೊಟೊನು ಹಾಕಿ ಒಗ್ಗರಣೆಗೆ ಇದು ಟೊಮೊಟೊ ಸಾಫ್ಟ್ ಆಗೋವರೆಗೂ ಒಂದು 10 ನಿಮಿಷ ಪ್ಲೇಟ್ ಮುಚ್ಚಿಡಬೇಕು. ಆಮೇಲೆ ನಾವು ಅವಲಕ್ಕಿ ರೆಡಿ ಮಾಡ್ಕೋಬೇಕು. ಅವಲಕ್ಕಿ ಚೆನ್ನಾಗಿ ತೊಳ್ಕೊಬೇಕು. 1-2 ಟೈಮು ಅವಲಕ್ಕಿನ ಚೆನ್ನಾಗಿ ತೊಳ್ಕೊಂಡು, ಇದೇನು ಭಾಳ ಹೊತ್ತಿನ ನೆನೆ ಇಡೋ ಅವಶ್ಯಕತೆ ಇಲ್ಲ. ಜಸ್ಟ್ 1-2 ನಿಮಿಷ, 1 ನಿಮಿಷನೂ 2 ನಿಮಿಷನೂ ಭಾಳ ಅನಿಸುತ್ತೆ. 2 ನಿಮಿಷ ಅವಲಕ್ಕಿ ಚೆನ್ನಾಗಿ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ತುಂಬ ಸುಲಭವಾಗಿ ಮಾಡ್ಕೋಬೋದು ಇದನ್ನು ಬೆಳಗಿನ ತಿಂಡಿಗೆ. ಈ ರೆಸಿಪಿ ಎಲ್ಲರಿಗೆ ಇಷ್ಟ ಆಗುತ್ತೆ ಅನ್ಕೊತೀನಿ. ತುಂಬ ಈಸಿ ಬೆಳಗಿನ ತಿಂಡಿಗೆ ಈ ಅವಲಕ್ಕಿ ಮಾಡೋದು. ಉದುರಾಗಿ ಅವಲಕ್ಕಿ, ಇದು ಭಾಳ ಹೊತ್ತು ನೆನೆ ಇಡೋ ಅವಶ್ಯಕತೆ ಇಲ್ಲ. ಜಸ್ಟ್ 2 ನಿಮಿಷ ಆದಮೇಲೆ ನಾವು ಒಗ್ಗರಣೆ ನೋಡ್ಕೋಬೇಕು ಮತ್ತು ಟೊಮೊಟೊ ಸಾಫ್ಟ್ ಆಯಿತೋ ಇಲ್ಲ ಅಂತ. ಟೊಮೊಟೊ ಸಾಫ್ಟ್ ಆದಮೇಲೆ ಈ ಅವಲಕ್ಕಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ನಾನು ಫಸ್ಟು ನಿಂಬೆಹಣ್ಣು ಹಾಕೀನಿ, ಹಾಗಾಗಿ ನಿಂಬೆಹಣ್ಣು ಹಾಕ್ಕೋಬೇಕು ಒಗ್ಗರಣೆಗೆ. ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡಿ ಹುಳಿ ಆಮೇಲೆ ಅವಲಕ್ಕಿ ಮಿಕ್ಸ್ ಮಾಡಿ, ಆಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಹಾಕಿದರೆ ಅವಲಕ್ಕಿ ಒಗ್ಗರಣೆ ರೆಡಿಯಾಗುತ್ತೆ. ತುಂಬ ಸುಲಭವಾಗಿ ಮಾಡ್ಕೋಬೋದು ಬೆಳಗಿನ ತಿಂಡಿಗೆ. ಅವಲಕ್ಕಿ ಒಗ್ಗರಣೆ ರೆಡಿಯಾಗುತ್ತೆ. ತುಂಬ ಈಸಿ ಮಾಡೋದು ಬೆಳಗಿನ ತಿಂಡಿ ಅವಲಕ್ಕಿ ಒಗ್ಗರಣೆ.